ನಮಸ್ಕಾರ. ಡಿಕೆಶಿಗೆ ಬಿಗ್ ಡೇ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಕೆ ಶಿವಕುಮಾರ್ಗೆ ಇವತ್ತು ಬಹಳ ಮಹತ್ವದ ದಿನ ಆಗಿದೆ. ಹಾಗಿದ್ರೆ ಈ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಏನಿದೆ ಆ ಕೇಸ್ ಈಗ ಎಲ್ಲಿವರೆಗೂ ಬಂದು ನಿಂತಿದೆ? ಮತ್ತೆ ಈ ಪ್ರಕರಣ, ಈ ಕೇಸ್ ಡಿಕೆ ಶಿವಕುಮಾರ್ಗೆ ಸುತ್ತಕೊಳ್ಳುತ್ತಾ? ಇವತ್ತಾಗಲಿರುವಂತಹ ಅರ್ಜಿ ವಿಚಾರಣೆಗೇನಿದೆ ಹೈಕೋರ್ಟ್ ನಲ್ಲಿ ಮಹತ್ವದ ದಿನ ಡಿಕೆ ಶಿವಕುಮಾರ್ ಪಾಲಿಗೆ, ಡಿಕೆಶಿ ಪಾಲಿಗೆ ಒಂದು ರೀತಿಯಲ್ಲಿ ಜಡ್ಜ್ಮೆಂಟ್ ಡೇ ಆಗುತ್ತಾ ಇವತ್ತು? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಪ್ರಕರಣ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಕ್ರಮ ಆಸ್ತಿ ಕೇಸ್ ಸುತ್ತಿಕೊಳ್ಳುತ್ತಾ? ಯತ್ನಾಳೇನು ಸಲ್ಲಿಸಿದ್ರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಸರ್ಕಾರ ಈ ಪ್ರಕರಣವನ್ನ ಸಿಬಿಐ ಕೊಟ್ಟಂತಹ ಪರ್ಮಿಷನ್ ಅನ್ನು ವಾಪಸ್ ತೆಗೆದುಕೊಂಡ ನಿರ್ಧಾರವನ್ನ ಪ್ರಶ್ನಿಸಿ ಅದರ ವಿಚಾರಣೆ ಇವತ್ತು ನಡೆಯಲಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆಶಿಗೆ ಇವತ್ತು ಬಿಗ್ ಡೇ. ಸಿಬಿಐ ತನಿಖೆಗೆ ಅನುಮತಿ ಕೊಟ್ಟದ್ದನ್ನ ವಾಪಸ್ ತೆಗೆದುಕೊಂಡ ಕ್ಯಾಬಿನೆಟ್ ನಿರ್ಧಾರವನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಪಿಐಎಲ್. ಬಿಜೆಪಿ ಶಾಸಕ ಯತ್ನಾಳ್ ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದ್ದು, ಹಾಗಿದ್ರೆ ಇವತ್ತೇ ಡಿಕೆಶಿ ವಿರುದ್ಧದ ಸಿಬಿಐ ತನಿಖೆಯ ನಿರ್ಧಾರ ಆಗುತ್ತಾ? ಸಿಬಿಐ ತನಿಖೆಗೆ ಒಪ್ಪಿಸಿದ್ದಂತಹ ಬಿಎಸ್ವೈ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಡಿಕೆಶಿ ಅರ್ಜಿ ಹಾಕಿದ್ರು. ಸಿಬಿಐ ತನಿಖೆ ಪ್ರಶ್ನಿಸಿದಂತಹ ಡಿಕೆಶಿ ಅರ್ಜಿಯನ್ನ ಇದು ಏಕಸದಸ್ಯ ಪೀಠ ವಜಾ ಮಾಡಿತ್ತು. ನಂತರ ಕ್ಯಾಬಿನೆಟ್ ಸಿಬಿಐಗೆ ಕೊಟ್ಟಂತಹ ಪರ್ಮಿಷನ್ ಅನ್ನ ವಾಪಸ್ ಪಡೆಯುವಂತಹ ನಿರ್ಧಾರಕ್ಕೆ ಬರುತ್ತೆ. ಹಾಗಿದ್ರೆ ಅದನ್ನ ಪ್ರಶ್ನಿಸಿ ಯತ್ನಾಳ್ ಸಲ್ಲಿಸಿರುವಂತಹ ಇವತ್ತಿನ ಅರ್ಜಿ ವಿಚಾರಣೆ ಯಾವ ರೀತಿಯಲ್ಲಿ ಸಾಗುತ್ತೆ? ಡಿಕೆಶಿಗೆ ಮುಳುವಾಗುತ್ತಾ? ಸಿಬಿಐ ತನಿಖೆಗೆ ತಡೆ ಬೀಳುತ್ತಾ? ಕ್ಯಾಬಿನೆಟ್ ನಿರ್ಧಾರವನ್ನ ಕೋರ್ಟ್ ತಪ್ಪು ಅಂತ ಹೇಳುತ್ತಾ? ಏನ್ ನಿರ್ಣಯ ಬರಲಿದೆ ಅನ್ನೋದು ತೀವ್ರ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪಾಲಿಗೆ ಸಿಬಿಐ ತನಿಖೆಯ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನಿರ್ಣಾಯಕ ದಿನವಾಗಲಿದೆಯಾ? ಹೈಕೋರ್ಟ್ ಸಿಬಿಐ ತನಿಖೆಗೆ ತಡೆ ಕೊಡುವ ಸಾಧ್ಯತೆಗಳು ಇದೆಯಾ? ಚಾರ್ಜ್ ಶೀಟ್ ಹಂತಕ್ಕೆ ಬಂದು ತಲುಪಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ, ಮೊದಲಿಗೆ ಏನಾಗಿದೆ ಕೇಸ್ನಲ್ಲಿ ಅನ್ನುವಂತಹ ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯತ್ನಾಳ್ ಸಲ್ಲಿಸಿರುವಂತಹ ಪಿಐಎಲ್ ವಿಚಾರಣೆ ಇವತ್ತು ಬರ್ತಾ ಇದೆ. ಕೇಸ್ನ ಈಗಿನ ಒಂದು ಹಂತವನ್ನ ನೋಡ್ತಾ ಹೋದಾಗ ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ನಿಜಕ್ಕೂ ಡಿಕೆಶಿ ಪಾಲಿಗೆ ಇವತ್ತು ಜಡ್ಜ್ಮೆಂಟ್ ಡೇ ಆಗಲಿದೆಯಾ, ಹೇಗೆ? ಪ್ರತಿಮಾ, ಇವತ್ತೇ ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂತ ಸಾಧ್ಯತೆಗಳು ಕಡಿಮೆ ಇರುವಂತದ್ದು. ಆದ್ರೆ ಯತ್ನಾಳ್ ಪರ ವಕೀಲರು ಮಧ್ಯಂತರ ಆದೇಶವನ್ನ ಕೊಡಿ ಅಂತೇಳಿ ಮನವಿ ಮಾಡುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಕೇಳಿ ಬಂದಿರುವಂತ ಈ ಆರೋಪ ಪ್ರಕರಣವನ್ನ ಸ್ವಲ್ಪ ಹಿನ್ನೆಲೆ ನೋಡ್ತಾ ಹೋದ್ರೆ, ಡಿಕೆ ಶಿವಕುಮಾರ್ ವಿರುದ್ಧ ಐಟಿ ದಾಳಿ ಆಗುತ್ತೆ, ಅದಾದ ನಂತರ ಇಡಿ ದಾಳಿ ಆಗುತ್ತೆ. ಇಡಿ ತನಿಖೆಯಲ್ಲಿ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗಿ ತಿಹಾರ್ ಜೈಲಿಗೆ ಹೋಗಿ ಬರ್ತಾರೆ. ತನಿಖೆ ಮುಕ್ತಾಯ ಆದ ನಂತರ ಇಲ್ಲ ಒಂದ್ ಕಡೆ 2013ರಿಂದ 2018ರವರೆಗೆ ಅವರ ಆದಾಯದಲ್ಲಿ ಒಂದಷ್ಟು ಏರಿಕೆ ಕಂಡು ಬಂದಿದೆ. ಆದ್ರೆ ಅದಕ್ಕೆ ಸರಿಯಾದಂತ ಮೂಲಗಳಿಲ್ಲ. ಹಾಗಾಗಿ ಅವರು ಜನಪ್ರತಿನಿಧಿ ಆಗಿದ್ರು. ಆ ಸಂದರ್ಭದಲ್ಲಿ ಭ್ರಷ್ಟಾಚಾರದಿಂದ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಿಗೆ ಕಂಡು ಬಂದಿದೆ. ಹಾಗಾಗಿ ಅವರ ವಿರುದ್ಧ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ 2019 ರಾಜ್ಯ ಸರ್ಕಾರಕ್ಕೆ ಇಡಿ ಒಂದು ಪತ್ರವನ್ನ ಬರೀತದೆ. ಆ ಪತ್ರವನ್ನ ಆಧರಿಸಿ ಅವತ್ತಿನ ಸರ್ಕಾರ, ಯಡಿಯೂರಪ್ಪ ಅವರ ಸರ್ಕಾರ ಸಿಬಿಐಗೆ ತನಿಖೆಗೆ ವಹಿಸ್ತಾರೆ. ಆಧರಿಸಿ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಒಂದು ಹಂತಕ್ಕೆ 90% ಮುಕ್ತಾಯ ಆಗಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಹಂತದಲ್ಲಿದೆ ಅನ್ನುವಂಥದ್ದನ್ನ ಸಿಬಿಐ ಮೂಲಗಳಿರ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಕೆಲ ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಈ ಒಂದು ಸರ್ಕಾರ ನೀಡಿದಂತ ಆದೇಶವನ್ನ ವಾಪಸ್ ಪಡೆಯುವ ಮೂಲಕ ಡಿಕೆ ಶಿವಕುಮಾರ್ ಅವರ ರಕ್ಷಣೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದೇ ಸಂದರ್ಭದಲ್ಲಿ ಇದೇ ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನೆ ಮಾಡಿ ಬಾಕಿ ಇದ್ದಂತ ಅರ್ಜಿಯನ್ನು ಕೂಡ ಡಿಕೆ ಶಿವಕುಮಾರ್ ಹೈಕೋರ್ಟ್ ನಿಂದ ವಾಪಸ್ ಪಡೆದುಕೊಳ್ಳುವ ಮೂಲಕ ಇದರಿಂದ ಒಂದಷ್ಟು ರಿಲೀಫ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈ ರೀತಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುವಂತ ಕ್ರಮ ಏನಿದೆ ಅದು ಸರಿಯಾದ ಕ್ರಮ ಅಲ್ಲ. ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಹಲವು ಪ್ರಕರಣಗಳಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಒಮ್ಮೆ ಕೊಟ್ಟಂತ ಅನುಮತಿಯನ್ನ ವಾಪಸ್ ಪಡ್ಕೊಳ್ಳುವಂತದ್ದೇನಿದೆ ಅದು ಕಾನೂನು ಬಾಹಿರ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕಾಜಿ ಡೋಜಿ ಪ್ರಕರಣ ಮತ್ತೆ ಕೇರಳದಲ್ಲಿರುವಂತಹ ನಂಬಿಯಾರ್ ಸೈಂಟಿಸ್ಟ್ ನಂಬಿಯಾರ್ ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಆ ಎರಡು ಪ್ರಕರಣವನ್ನು ಇಟ್ಕೊಂಡೆ ಯತ್ನಾಳ್ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯ
ವಿಚಾರಣೆ ಇವತ್ತು ಬರ್ತದೆ. ಇವತ್ತು ಬರೋದ್ರಿಂದ ಇವತ್ತು ನಿಜಕ್ಕೂ ಯಾಕೆಂದ್ರೆ ಕೇವಲ ಅರ್ಜಿ ಕ್ಯಾಬಿನೆಟ್ ನಿರ್ಧಾರ ಆಯ್ತು, ಅದನ್ನ ಕೋರ್ಟ್ಗೆ ಮಾಹಿತಿಯನ್ನ ಕೊಡುವ ಮೂಲಕ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡ್ರು. ಅಲ್ಲಿಗೆ ಅದು ಯಾವುದು ಕೂಡ ರಾಜ್ಯ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ತೆಗೆದುಕೊಂಡಂತ ನಿರ್ಧಾರ ಸರಿಯೋ ಇಲ್ವೋ ಅನ್ನುವಂಥದ್ದು ಹೈಕೋರ್ಟ್ ಮುಂದೆ ವಿಚಾರಣೆಗೆ ಬಂದಿರಲಿಲ್ಲ. ಇವತ್ತು ವಿಚಾರಣೆಗೆ ಬರೋದ್ರಿಂದ ರಾಜ್ಯ ಸರ್ಕಾರದ ಕ್ರಮ ಏನಿದೆ, ಕ್ಯಾಬಿನೆಟ್ ನಿರ್ಧಾರ ಏನಿದೆ, ಅದು ಕಾನೂನಿನಲ್ಲಿ ಊರ್ಜಿತವಾ ಇಲ್ವಾ ಅನ್ನುವಂಥದ್ದನ್ನ ಹೈಕೋರ್ಟ್ ಪರಿಗಣನೆ ಮಾಡುತ್ತೆ. ಹಾಗಾಗಿ ಇವತ್ತಿನ ಪ್ರಥಮ ದಿನದ ವಿಚಾರಣೆ ಆಗಿರೋದ್ರಿಂದ ಯತ್ನಾಳ್ ಪರ ವಕೀಲರು ಅದಕ್ಕೆ ಮಧ್ಯಂತರ ಆದೇಶವನ್ನ ಮನವಿ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ತನಿಖೆ ನಡೀತಾ ಇರುವಂತ ಏನು ಸಿಬಿಐ ತನಿಖೆ ನಡೀತದೆ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲದೆ ರೀತಿ ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡುವಂತ ಸಾಧ್ಯತೆಗಳಿದೆ. ಮತ್ತೆ ಈ ಕ್ಷಣಕ್ಕೂ ನಮಗಿರುವಂತ ಮಾಹಿತಿ ಪ್ರಕಾರ ಕ್ಯಾಬಿನೆಟ್ ನಿರ್ಧಾರದಿಂದಾಗಿ ಸಿಬಿಐ ತನಿಖೆಗೆ ಯಾವುದೇ ರೀತಿಯಾದ ಅಡ್ಡಿ ಇಲ್ಲ. ಸಿಬಿಐ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಮ್ಮೊಂದಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸೋದಕ್ಕೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಬಿಜೆಪಿ ವಕ್ತಾರರಾದಂತಹ ಸಂಕೀರ್ತ ಅವರಿದ್ದಾರೆ. ಸಂಕೀರ್ತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ವಕೀಲರಾದಂತಹ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ. ಲೋಹಿತ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಲೋಹಿತ್ ಅವರೇ, ನಿಮ್ಮಿಂದ ಆರಂಭಿಸೋದಾದ್ರೆ ಈಗ ಈ ಕೇಸನ್ನ ನೋಡ್ತಾ ಹೋದಾಗ ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಕ್ಯಾಬಿನೆಟ್ನ ನಿರ್ಣಯ ಏನಿದೆ ಅದನ್ನ ಪ್ರಶ್ನಿಸಿ ಈಗ ಯತ್ನಾಳ್ ಅವರು ಸಲ್ಲಿಸಿರುವಂತಹ ಅರ್ಜಿ, ಇದು ಏನು ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಕೇಸ್ನಲ್ಲಿ ಅಂತ? ಖಂಡಿತವಾಗ್ಲೂ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಡುತ್ತೆ. ಏನಂದರೆ ಕ್ಯಾಬಿನೆಟ್ಗೆ ಇರೋವಂಥ ಪವರ್ಸ್ ಏನಿದ್ದಾವೆ, ಅದಕ್ಕಿರೋವಂಥ ಎಷ್ಟು ದಾರಿ ಅವ್ರು ಹೋಗ್ಬೋದು ಅದನ್ನೆಲ್ಲರೂ ಕೂಡ ಇವತ್ತು ಕರ್ಟೈಲ್ ಆಗುತ್ತೆ ಕರ್ನಾಟಕ ರಾಜ್ಯದ ಹೈಕೋರ್ಟ್ನಲ್ಲಿ. ಯಾಕೆಂದರೆ ತಾವು ಈಗಾಗಲೇ 2 ಪ್ರಕರಣವನ್ನು ನಂಬಿಯ ಮತ್ತು ಬದ್ರಿನಾಥ್ ಆ ಪ್ರಕರಣ ಬಗ್ಗೆ ಆಗಲೇ ನಾವು ವಿಶ್ಲೇಷಣೆಯಾಗಿ ಮಾತಾಡಿದ್ವಿ. ಅವೆರಡೂ ಕೂಡ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ನಾವು ತಗೊಬೇಕಾಗತ್ತೆ. ಅದರಲ್ಲೂ ಕೂಡ ನಮಗೆ ಇನ್ನೂ ತುಂಬ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನಂದ್ರೆ, ಈಗ ಒಂದು ಪ್ರಕರಣವನ್ನು ನಾವು ಸ್ಟೇಷನಲ್ಲಿ ದಾಖಲೆ ಮಾಡ್ತೀವಿ, ಒಂದು FIR ಆಗುತ್ತೆ. ಆ FIR ಆದಾಗ ಅದೇ ಪೊಲೀಸು ಅದನ್ನ ರದ್ದು ಮಾಡೋಕ್ಕಾಗಲ್ಲ ಅಲ್ವಾ? ಅದು ಕೋರ್ಟ್ಗೆ ಹೋಗ್ಲೇಬೇಕಾಗತ್ತೆ. ಕೋರ್ಟ್ಗೆ ಹೋಗಿ ಆ ಜಡ್ಜು ಆ ತೀರ್ಮಾನವನ್ನು ತಗೋಬೇಕಾಗತ್ತೆ. ಸೊ ಇದು ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದು. ಯಾವುದೇ ಒಂದು CRPC ಕೇಸು ಅಥವಾ ಕ್ರಿಮಿನಲ್ ದಾಖಲಾತಿಗಳು ಇದ್ದಾಗ ನಾವು ಪೊಲೀಸೇ FIR ಆಗಿ ಅವರೇ ಅದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಹೌದು, ಬಿ ರಿಪೋರ್ಟ್ ಹಾಕ್ಬೋದು, ಆದ್ರೆ ಆ ಬಿ ರಿಪೋರ್ಟ್ನು ಕೂಡ ನಾವು ಪ್ರೊಟೆಸ್ಟ್ ಮೊದಲು ಅದನ್ನ ಪ್ರಶ್ನಿಸಬಹುದು. ಹಾಗೆ ಇದು ಕೂಡ ಒಂದು ಪೊಲೀಸ್ ಸ್ಟೇಷನ್ ಅಂತ ಅನ್ಕೊಂಡ ಕ್ಯಾಬಿನೆಟ್ ಅವರು ಒಂದು ಪ್ರಕರಣವನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ, ತಿರ್ಗಾ ಇನ್ನೂ ಸರ್ಕಾರ ಬರುತ್ತೆ ಪ್ರಕರಣ ಕ್ಲೋಸ್ ಮಾಡ್ತೀವಿ ಅಂತ ಹೇಳುತ್ತೆ. ಸೊ ಅದು ಆ ರೀತಿ ಆಗಲ್ಲ. ಸರ್ಕಾರ ಬದಲಾಗ್ತಾ ಇದ್ದಂತೆ ಕೊಡುವಂತಹ ಆದೇಶಗಳು, ನಿರ್ಣಯಗಳು ಕೂಡ ಬದಲಾಗ್ತಾ ಹೋದ್ರೆ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ, ಜನಕ್ಕೆ ಸಂದೇಶ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಎಸ್, ಬಿಜೆಪಿ ವಕ್ತಾರನ ಕೇಳ್ತೀವಿ, ನಿಮ್ಗೆ ಒಂದ್ ರೀತಿಯಲ್ಲಿ ಈ ಕ್ಯಾಬಿನೆಟ್ನ ನಿರ್ಣಯ ಏನಿದೆ, ಇಡೀ ಕ್ಯಾಬಿನೆಟ್ ಡಿ.ಕೆ. ಶಿವಕುಮಾರ್ ಪರವಾಗಿ ಬೆನ್ನೆಲುಬಾಗಿ ನಿಂತದ್ದು ಯಾವ ವಿಚಾರಕ್ಕೆ? ಅಕ್ರಮ ಆಸ್ತಿ ಗಳಿಕೆ ಒಂದು ಪ್ರಕರಣ ದಾಖಲಾದಂತ ಹಿನ್ನೆಲೆ ಆ ವಿಚಾರ CBIನಲ್ಲಿ ತನಿಖೆ ಆಗ್ಬೇಕೋ ಬೇಡೋ ಅನ್ನೋದಕ್ಕೆ ಇಡೀ ಕ್ಯಾಬಿನೆಟ್ ಅವರ ಬೆನ್ನಿಗೆ ನಿಲ್ಲುತ್ತೆ. ಇದೊಂದು ದೊಡ್ಡ ರಾಜಕೀಯ ಅಸ್ತ್ರ ಆಯ್ತಾ ನಿಮ್ಮ ಪಾಲಿಗೆ? ಇವತ್ತು ಯತ್ನಾಳ್ ಸಲ್ಲಿಸುವಂತಹ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ, ಯಾವ ಹಂತದಲ್ಲಿ ನೋಡ್ತಾ ಇದ್ದೀರಿ ಇದನ್ನ ಅಂತ? ನೋಡಿ, ಮೊದಲನೇದಾಗಿ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಇರುವಂಥದ್ದು ಜನತೆಯ ಆಶೋತ್ತರಗಳನ್ನು ಈಡೇರಿಸೋಕ್ಕೆ, ರಾಜ್ಯದ ಜನತೆ ಏನು ಬಯಸುತ್ತೆ, ರಾಜ್ಯದ ಜನತೆಯ ಏಳಿಗೆಗೆ ಕೊಡುಗೆಗಳನ್ನ ಕೊಡಬೇಕು, ಏನು ಸ್ಕೀಮ್ಗಳನ್ನ ತರಬೇಕು, ಆ ಒಂದು ಮಹತ್ವದ ಕಾರ್ಯವನ್ನು ಮಾಡಬೇಕಾಗಿರುವಂಥ ಕ್ಯಾಬಿನೆಟನ್ನು ನಿಜವಾಗ್ಲೂ ಇವತ್ತು ದುರ್ಬಳಕೆ ಮಾಡಿದ್ದಾರೆ. ದುರ್ಬಳಕೆ ಯಾವ ಮಟ್ಟಿಗೆ ಮಾಡಿದ್ದಾರೆ ಅಂದರೆ, ಒಬ್ಬ ಮಹಾನ್ ಭ್ರಷ್ಟನನ್ನು ಇವರು ತನ್ನ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾಡಿಕೊಂಡು ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವರನ್ನು ಆಬ್ಸೆಂಟ್ ಮಾಡಿಸಿ ಆವತ್ತು ಆ ಕ್ಯಾಬಿನೆಟ್ಟಲ್ಲಿ ಅವರನ್ನು ರಕ್ಷಣೆ ಮಾಡೋದ್ರಲ್ಲಿ ಇಡೀ ಕ್ಯಾಬಿನೆಟ್ ಸಮೂಹ ಸೇರಿದೆ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತು ಒಂದು ಕಪ್ಪು ಚುಕ್ಕಿ ಇದು. ಸೊ ಈ ರೀತಿಯ ಒಂದು ಘಟನೆ ಎಲ್ಲೂ ನಡೆದಿರಲಿಲ್ಲ ಇಡೀ ಭಾರತ ದೇಶ ಅಂತ. ಆದ್ಯಂತ ಬಹುಶಃ ಯಾವುದೋ ಆ ರೀತಿ ಉದಾಹರಣೆಗಳಿಲ್ಲ. ಒಬ್ಬ ಮಹಾನ್ ಭ್ರಷ್ಟನನ್ನ ರಕ್ಷಣೆ ಮಾಡೋದಕ್ಕೆ ಇಡೀ ಕ್ಯಾಬಿನೆಟೇ ಸಮೂಹ ಸೇರಿ ರಕ್ಷಣೆ ಮಾಡುತ್ತೆ ಅಂತ ಒಂದು ಉದಾಹರಣೆ ಎಲ್ಲೂ ನಾವು ನೋಡಿರಲಿಲ್ಲ. ಆದರೆ ಒಂದು ಸೀರೀಸ್ ಆಫ್ ಇವೆಂಟ್ಸ್ ಅನ್ನು ತಾವು ನೋಡಬೇಕು. ಅವ್ರ ಮೇಲೆ ಇರುವಂಥದ್ದು ತುಂಬ ಗಂಭೀರ ಆರೋಪಗಳು. IT ರೇಡ್ ಆಗುತ್ತೆ, ಅದ ನಂತರ ED ಪ್ರಕರಣ ದಾಖಲು ಮಾಡುತ್ತೆ, ಅದಾದ ನಂತರ ED ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆಯುತ್ತೆ, ಅದ್ರ ಬೇಸ್ ಮೇಲೆ ಅದು CBIಗೆ ಹೋಗಿರುವಂಥದ್ದು. ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಬಹುಶಃ ರಾಜಕೀಯ ಇತಿಹಾಸದಲ್ಲಿ ನೋಡೋದಾದ್ರೆ ಬಂಗಾರಪ್ಪನವ್ರ ಮೇಲೆ ಇತ್ತೇನೋ, ಅದು ಬಿಟ್ಟು ಡಿ.ಕೆ. ಶಿವಕುಮಾರ್ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಇರುವಂಥದ್ದು ನಾಯಕರಲ್ಲಿ ನಾವು ನೋಡೋದಾದ್ರೆ. ಸೊ ಈ ವಿಷಯದಲ್ಲಿ ಇಂಥ ಒಂದು ಮಹತ್ತರವಾದಂಥ ಕೇಸು, ಗಂಭೀರ ಆರೋಪ ತಮ್ಮ ಮೇಲೆ ಎದುರಿಸ್ತಿರ್ಬೇಕಾದ್ರೆ ಆಮೇಲೆ ತಾವು ಕ್ವಾಶ್ ಮಾಡಕ್ಕೆ ಕೂಡ ಕೋರ್ಟಿಗೆ ಅರ್ಜಿ ಹಾಕ್ತೀರಿ. ಅಲ್ಲಿ ಕೂಡ ತಮ್ಮ ಅರ್ಜಿ ತಿರಸ್ಕಾರ ಆಗುತ್ತೆ. ತಿರಸ್ಕಾರ ಆಗಿ ಇದನ್ನ 90 ದಿನಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ ಆಗುತ್ತೆ. ಅದಾದ್ಮೇಲೆ ಕೂಡ ನೀವು ಬಂಡತನದ ಒಂದು ಪರಮಾವಧಿಗೆ ಹೋಗಿ
ಕ್ಯಾಬಿನೆಟ್ ಅನ್ನ ದುರುಪಯೋಗ ಬಳಸಿ ನೀವು ಅದನ್ನು ವಾಪಸ್ ತಗೋಬೇಕು ಅಂತ ಹೇಳ್ತೀರಾ. ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಅಂದ್ರೆ ಅಲ್ಲಿ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಹೇಳ್ತಾ ಇರೋದೇನು, ಸರ್ಕಾರ ಹೇಳ್ತಾ ಇರೋದೇನು, ಈಗಿನ ಸರ್ಕಾರ, ಈ ಹಿಂದಿನ ಸರ್ಕಾರ ಈ ಸಿಬಿಐ ತನಿಖೆ ಕೊಟ್ಟಿರೋದೇನಿದೆಯಲ್ಲ ಅದು ದುರುದ್ದೇಶ ಪೂರಿತ ಅನ್ನುವಂತ ವಾದ ಮಾಡ್ತಾ ಇದೆ. ಈಗ ದುರುದ್ದೇಶ ಪೂರಿತ ಅನ್ನೋದಕ್ಕೆ ಅವ್ರಿಗೆ ಏನ್ ಗ್ರೌಂಡ್ಸ್ ಇದೆ? ಇವ್ರು ಕೋರ್ಟ್ಗೆ ಹೋಗಿದ್ರು ಆಲ್ರೆಡಿ. ಈಗ ಇಡಿ ಪತ್ರ ಬರೆದದನ್ನ ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ. ಆ ಪತ್ರವನ್ನ ಎಂಡೋರ್ಸ್ ಮಾಡಿ ನೀವು ಸಿಬಿಐ ಪ್ರಕರಣ ದಾಖಲು ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದರಲ್ಲಿ 2-3 ಅಂಶ ಇದೆ. ಆರ್ಟಿಕಲ್ ನಂಗೆ ವಕೀಲರು ಅದನ್ನ ಹೇಳ್ಬೋದೇನೋ ಬಹುಶಃ 5 ಮತ್ತು 6 ಸೆಕ್ಷನ್ PML ತಾವು ನೋಡೋದಾದ್ರೆ ಅದರಲ್ಲಿ ಅವ್ರು ಹೇಳುವಂಥದ್ದು ಏನು, ಇದು ದೆಹಲಿಯಲ್ಲೂ ಕೂಡ ಹಣ ಸಿಕ್ಕಿದೆ, ಕರ್ನಾಟಕದಲ್ಲಿ ಕೂಡ ಹಣ ಸಿಕ್ಕಿದೆ. 2 ರಾಜ್ಯಗಳನ್ನ ಒಳಗೊಂಡೆ ಮಾಡಿದಾಗ ಸಿಬಿಐ ಸ್ವಾಭಾವಿಕವಾಗಿ ಬರುತ್ತೆ. ರಾಜ್ಯ ಮೀರಿದ ವ್ಯಾಪ್ತಿ ಬಂದಾಗ ಸ್ವಾಭಾವಿಕವಾಗಿ ಬರುತ್ತೆ. ಇದ್ರಲ್ಲಿ ದುರುದ್ದೇಶ ಪೂರಿತವಾಗಿ ಏನಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದು ಇವರ ದುರುದ್ದೇಶದಿಂದ, ಇವರ ದುರುದ್ದೇಶ, ಇವರ ಒಂದು ನಾಚಿಕೆಗೇಡಿನ ಸಂಗತಿಯನ್ನ ಮುಚ್ಚಾಕೊಳ್ಳೋಕ್ಕೋಸ್ಕರ ಈ ರೀತಿಯ ಒಂದು ನಿರ್ಣಯಗಳನ್ನ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ. ನಮಗೆ ಬೇಜಾರದ ಸಂಗತಿ ಏನು, ಇವತ್ತು ರಾಜ್ಯದಲ್ಲಿ ಬರ ಇದೆ, 2,000 ರೂಪಾಯಿ ಪರಿಹಾರ, ತುಂಬಾ ಕೀಳು ಮಟ್ಟದ ಪರಿಹಾರ ಕೊಡ್ತಾ ಇದ್ದಾರೆ. ನಾವಿದ 25,000 ಪ್ರತಿ ಹೆಕ್ಟೇರ್ ಕೊಟ್ಟಿದ್ವಿ. ಅದನ್ನ ಮಾಡೋದಕ್ಕೆ ಕ್ಯಾಬಿನೆಟ್ ನ ಉಪಯೋಗಿಸ್ತಾ ಇಲ್ಲ. ಬೇರೆ ಇವತ್ತು ವಿದ್ಯುತ್ ದರ ತುಂಬಾ ಏರಿಕೆಯಾಗಿ ಸುಮಾರಷ್ಟು ಕಾರ್ಖಾನೆಗಳನ್ನ ಮುಚ್ಚೋಗ್ತಾ ಇದೀವಿ. ಅದಕ್ಕೆ ಏನಾದ್ರು ಉತ್ತೇಜನ ಕೊಡುವಂತ ಕೆಲಸವನ್ನ ಕ್ಯಾಬಿನೆಟ್ ಅಲ್ಲಿ ಮಾಡ್ತಾ ಇಲ್ಲ. ಭ್ರಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಕ್ಯಾಬಿನೆಟ್ ನ ದುರುಪಯೋಗ ಬಳಸಿರಲ್ಲ. ಇದು ನಿಜವಾಗ್ಲೂ ಒಂದು ಹೀನ ಕೃತ್ಯ ಅಂತ ಹೇಳ್ತೀನಿ. ಎಸ್ ಲೋಹಿತ್ ಅವರೇ, ಈಗ ಈ ಕೇಸ್ನ ಗಮನಿಸ್ತಾ ಹೋದಾಗ ಕಾನೂನಾತ್ಮಕವಾಗಿ ಅವಕಾಶಗಳೇನಿದೆ ನಾವು ಈ ಹಿಂದೆ ಕೂಡ ನೋಡಿದ್ದೀವಿ. DK ಶಿವಕುಮಾರ್ ಅವರು ಕೂಡ ಇದೇ ಪ್ರಶ್ನೆಗಳನ್ನು ಇಟ್ಕೊಂಡು ಕೋರ್ಟ್ಗೆ ಹೋದಾಗ ಕೋರ್ಟ್ ನಥಿಂಗ್ ಡೂಯಿಂಗ್ ಅಂತೇಳಿ CBIಗೆ ತನಿಖೆ ನಡೆಸೋದಕ್ಕೆ ಬಿಟ್ಬಿಡ್ತು. ಆದರೆ ಈಗ ಒಂದು ಕ್ಯಾಬಿನೆಟ್ನ ನಿರ್ಣಯ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಅದನ್ನ ಕೋರ್ಟ್ ಹೇಗೆ ನೋಡ್ಬೋದು, ಅವಕಾಶಗಳಿಗೇನಿದೆ ಅಂತ ನೋಡಿ. ಕೋರ್ಟ್ಗೆ ಯಾವುದೇ ರೀತಿಯಾದ ದಾಖಲಾತಿಗಳು ಕೋರ್ಟ್ ಮುಂದೆ ಇದುವರೆಗೂ ಆಗಿಲ್ಲ. ಡಾಕ್ಯುಮೆಂಟೇಷನ್ಸ್ಗಳು ಮೊನ್ನೆ ನಿರ್ಣಯ ಆಗಿರುವಂಥದ್ದು ಕೋರ್ಟ್ ಮುಂದೆ ಇದೆಯೋ ಇಲ್ವೋ ಅನ್ನೋದು ಮೊದಲನೇ ಪ್ರಶ್ನೆ. ನಾವು ನ್ಯೂಸ್ ಪೇಪರಲ್ಲಿ ಅಥವಾ ಮೀಡಿಯಾದಲ್ಲಿ ಬರೋದನ್ನ ನಾವು ಸಾಕ್ಷಿಯಾಗಿ ತಗೊಂಡು ಅಥವಾ ರೆಕಾರ್ಡ್ಸ್ ಆಗಿ ತಗೊಂಡು ಕೋರ್ಟ್ನಲ್ಲಿ ಯಾವುದೇ ರೀತಿಯಾದ ಜಡ್ಜ್ಮೆಂಟ್ ಕೊಡಲ್ಲ. ಸೊ ಹಾಗಾಗಿ ಈ ಏನು ಇವಾಗ ಮೊನ್ನೆ ಕ್ಯಾನ್ಸಲ್ ಆಗಿರುವಂಥದ್ದು ಏನಿದೆಯೋ ಇದು ಈಗಾಗಲೇ ಪ್ರಸನ್ನ ಕುಮಾರ್ ಅವರ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರೂ CBI ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವ್ರ ತನಕನೂ ಕೂಡ ಇದು ತಲುಪಿಲ್ಲ. ಸೊ ಅದು ಮುಂಚಿತವಾಗಿ DK ಶಿವಕುಮಾರ್ ಅವರು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಕೂಡ ಯತ್ನಾಳ್ ಅವರು ಅದ್ರಲ್ಲಿ ಹಾಕೊಂಡಿರ್ತಾರೆ. ಇಂಪ್ಲೀಡಿಂಗ್ ಅಪ್ಲಿಕೇಶನ್ ನ ಹೇರೆ ಮಾಡೋಕ್ಕಾಗಲ್ಲ ಹೈಕೋರ್ಟ್, ಯಾಕಂದ್ರೆ ಮೇನ್ ಪಿಟಿಷನ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳುತ್ತೆ. ಸೊ ಹಾಗಾಗಿ ಹೊಸ ರಿಟ್ ಪಿಟಿಷನ್ಸ್ ಬಂದಿದೆ ಕೋರ್ಟ್ ಮುಂದೆ. ಸೊ ಇವಾಗ ಯತ್ನಾಳ್ ಅವರ ಪ್ರಶ್ನೆ ಏನು, ಅವರು ಅನಕ್ಷರನಾಗಿ ಈ ನೋಟಿಫಿಕೇಶನ್ಸ್ಗಳನ್ನ ಹಾಕೊಂಡಿದ್ದಾರೋ ಇಲ್ವೋ, ಅದನ್ನ ಹಾಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಪಾಸ್ ಆಗಿರುತ್ತೆ ಸ್ಕ್ರೂಟಿನಿ ಅಂತ ಅನ್ಕೊಳ್ಳೋಣ. ಹಾಕೊಂಡಿದ್ದಾಗ ಖಂಡಿತವಾಗ್ಲೂ ಸಾಧ್ಯತೆ ಇಲ್ವೇ ಇಲ್ಲ. ಯಾಕಂದ್ರೆ 2 ಪ್ರಮುಖವಾದ ಜಡ್ಜ್ಮೆಂಟ್ ಈ ದೇಶದಲ್ಲಿ ಇದಾವೆ, ಅದು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಒಂದು ಕ್ಯಾಬಿನೆಟ್ ಬಂದಾಗ, ಒಂದು ಕ್ಯಾಬಿನೆಟ್ ಅವರು ನೋಟಿಫಿಕೇಶನ್ ಪಾಸ್ ಮಾಡ್ಬೇಕಂದಾಗ CBI ಕೇಸ್ನ ಪ್ರಕರಣವನ್ನ ಈಗಾಗಲೇ 2019ರಲ್ಲಿ ಕೊಟ್ಟಿರುವಂತಹ ಅನುಮತಿಯನ್ನ ನೀವು ರದ್ದು ಮಾಡಬಹುದೋ ಇಲ್ವೋ? ಖಂಡಿತವಾಗ್ಲೂ ಮಾಡಂಗಿಲ್ಲ, ರೆಟ್ರೋಸ್ಪೆಕ್ಟಿವ್ ಆಗಿ ಮಾಡಂಗಿಲ್ಲ ಅಂತ ಹೇಳಿ ಆಗ್ಲೇ 1979-84 ಆದೇಶದಲ್ಲಿ ಹೇಳಿದ್ದಾರೆ. ಪ್ರಾಸ್ಪೆಕ್ಟಿವ್ ಆಗಿ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಆದ ತನಿಖೆಗಳನ್ನ CBI ಕೇಸು ಈ ಸೆಷನ್ ಇಂದ ಪಾಸ್ ಮಾಡಬಾರ್ದು ಅಂತ ನಿರ್ಣಯನ ತಗೋಬಹುದು. ಏನೇ ಕಾರಣಗಳನ್ನ ಕೊಡ್ಲಿ ಅದು ಸಾಧ್ಯ ಇಲ್ಲ. ಅಂದ್ರೆ ಈ ಹಿಂದೆ ಇದ್ದಂತ ಸರ್ಕಾರ, ಈಗ ಸರ್ಕಾರ ಬದಲಾಗಿದೆ, ಆ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಇದು ಈಗ ಈ ನಿರ್ಣಯವನ್ನ ಕೈಗೊಂಡಿರೋದು. ಒಮ್ಮೆ ಅದೇ ಸರ್ಕಾರ ಇದ್ದು ನಾವು ವಾಪಸ್ ತಗೋತೀವಿ ಅಂದ್ರೂ ಆಗ್ತಿರ್ಲಿಲ್ಲ ಅಂತ. ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಅದೇ ನಿಮ್ಗೆ ಹೇಳಿದೆ, ಚಿಕ್ಕದಾಗಿ ಉದಾಹರಣೆ ಹೇಳಿದೆ. ಅಂದ್ರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿ, ಎಲ್ಲರೂ ಕೂಡ ಠಾಣೆಗೆ ಹೋಗಿರ್ತಾರೆ. ಠಾಣೆಗೆ ಹೋದಾಗ ಅಲ್ಲೇ ಆದ ಒಂದು FIR ನ ದಾಖಲೆ ಮಾಡಿರ್ತಾರೆ. ಸೆಕ್ಷನ್ 154 ನಲ್ಲಿ ಒಂದು FIR ನ ಫೈಲ್ ಮಾಡ್ಬಿಡ್ತಾರೆ. ನಾಳೆ ಬೆಳಗ್ಗೆ ನಾವು FIR ಮಾಡ್ತೀವಿ, ನಾಡಿದ್ದು ಬೆಳಗ್ಗೆ ಒಂದಾದ್ವಿ ಅಂತ ಹೇಳಿ ಆ FIR ನ ಹೋಗಿ ವಾಪಸ್ ಕೊಡಿ ಅಂತ ಹೇಳೋದಕ್ಕಾಗಲ್ಲ. ಅದು ಕೋರ್ಟ್ ನಿರ್ಣಯ ಆಗ್ಬೇಕು. ಕೋರ್ಟ್ ನಲ್ಲಿ ಅದು ನಂಬರ್ ಆಗುತ್ತೆ. ಆ ಕೋರ್ಟ್ ನಲ್ಲಿ ಅದು ಸಾಕ್ಷಿ ಆಧಾರಗಳಾಗಿ ಅದು ಒಂದು ಹಾಸ್ಟೆಲ್ ಆಗ್ಬೇಕು ಅಥವಾ ಏನೋ ಒಂದು ನಿರ್ಣಯ ಬರಬೇಕು, ತೀರ್ಪು ಬರಬೇಕು. ಅದೇ ರೀತಿ ಇದು ಆಗ್ತಿರುವಂತದ್ದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವುದೋ ಒಂದು ಸರ್ಕಾರ 2019 ಇದ್ದಾಗ ಆಯ್ತು ನಿರ್ಣಯ ಕೊಟ್ರಿ, ಸಂವಿಧಾನವಾಗಿ ಆ ಹಕ್ಕಿದೆ, ನೀವು ಎಲ್ಲರೂ ಪಾಸ್ ಮಾಡಿದ್ರಿ, ಅವ್ರ ಮುಂದೆ ಒಂದು ನಡೀಲಿ ಅಂತ ಹೇಳ್ತೀವಿ. ಸೊ ನನ್ನ ಸರ್ಕಾರ ಬಂದ ತಕ್ಷಣ ನೀನು ಮಾಡಿರೋ ಆದೇಶ ತಪ್ಪು ಅಂತ ಹೇಳಕ್ಕಾಗಲ್ಲ. ಈಗಾಗಲೇ ಅದು ಆ ಆದೇಶವು ಕೋರ್ಟ್ಗೆ ಹೋಗಿದ್ದಾವೆ. ಅದೇ ರೀತಿಯಾದ ಎಲ್ಲಾ ಪ್ರಕರಣಗಳು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದ್ದಾವೆ. ಮತ್ತೆ ಹೈಕೋರ್ಟ್ ಇನ್ವಾಲ್ವ್ ಆಗಿದೆ. ಆಗ್ಲೇ ಇನ್ನು 3 ತಿಂಗಳ ಚಾರ್ಜ್ ಶೀಟ್ ಸಲ್ಲಿಸಪ್ಪ ಅಂತ ಹೇಳಿದೆ. ಸೊ CBI ಏನ್ ಮಾಡುವುದಾಗಿತ್ತು ಈ ಪ್ರಕರಣದಲ್ಲಿ? CBI ತನಿಖೆ ಮಾಡ್ತಾ ಇದ್ದವ? ಇದು ಕೂಡ ಒಂದು ಪ್ರಶ್ನೆ. ಅಂದ್ರೆ CBI 2019 ಇಂದ 23ವರೆಗೂ ಯಾವ ವರದಿಗಳನ್ನ ತಗೊಂಡಿದ್ದಾವೆ ಅದನ್ನ ತಗೋಬೇಕು. ಮತ್ತೆ ನೀವು ನೋಡ್ಬೋದು CBI ಕೂಡ ಒಂದು ಪಾರ್ಟಿ ಆಗಿರ್ತಾರೆ. ಹೈಕೋರ್ಟ್ ನಲ್ಲಿ ನೀವು ಇದರಲ್ಲಿ ಏನು ಮೊನ್ನೆ ನಿರ್ಣಯ ತಗೊಂಡ್ರು ಅದ್ರಲ್ಲಿ CBI ಅನ್ನ ಪಾರ್ಟಿ ಮಾಡಿ ಡಿಫರೆನ್ಸ್ ರೆಸ್ಪಾಂಡೆನ್ಸ್ ಅಂತೆಲ್ಲ ಮಾಡಲ್ಲ. ಹೈಕೋರ್ಟ್ ನಲ್ಲಿ ಅಚ್ಚುಕಟ್ಟವಾಗಿ ಮಾಡಿರ್ತೀವಿ. ಪೆಟಿಷನರ್ ನೋಟಿಸ್ ನೀನು ಇವ್ರಿಗೂ ಹೋಗ್ಬೇಕು, ಯಾರಿಗೆ
ಆ CBIಗೂ ಹೋಗ್ಬೇಕಾಗತ್ತೆ, Yes. ಮತ್ತೆ DK ಶಿವಕುಮಾರ್ಗೂ ಹೋಗ್ಬೇಕಾಗತ್ತೆ, ಬೇರೆ ಪ್ರಕರಣದಲ್ಲಿ ಇರುವಂತ ಎಲ್ಲಾ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೋ ಅವರು ಕೂಡ ಪಾರ್ಟಿ ಮಾಡ್ತೀವಿ, ಅವ್ರಿಗೆ ಮೌಖಿಕವಾಗಿ ನೋಟಿಸ್ ತಲುಪುತ್ತೆ. ಓಕೆ ಸೊ ಆಗ ಹೈಕೋರ್ಟ್ ಆ ತೀರ್ಮಾನವನ್ನು ತಗೋಬಹುದು. ಇಲ್ಲಿ ಏನಾಗಿದೆ, ಆ ತೀರ್ಮಾನ ಯಾರ ಪಾರ್ಟಿ ಮಾಡಿದಿರಿ ನೀವು? ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ನಮ್ಮ ಸಂವಿಧಾನ ತುಂಬಾ ಚೆನ್ನಾಗಿದೆ ಮೇಡಮ್, ಈ ತರ ಅಂತ ಅವಕಾಶಗಳು ಖಂಡಿತವಾಗ್ಲೂ ಕೊಡಲ್ಲ. ಎಸ್, ಓಕೆ, ನೋಡೋಣ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಅನ್ನೋದು ಒಂದು ಕಡೆ, ಮತ್ತೆ ಜೊತೆಗೆ ಯಾವ ರೀತಿ ನಿರ್ಣಯ ಬಂದ್ರೆ ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಯಾವುದೇ ಕಾರಣಕ್ಕೂ CBI ತನಿಖೆಗೆ ಯಾವುದೇ ಅಡ್ಡಿ ಆಗಲ್ಲ ಅನ್ನುವಂತಹ ಕಾನೂನಿನ ತಜ್ಞರ ಹೇಳಿಕೆ ಏನಿದೆ, ಅದಕ್ಕೆ ಪೂರಕವಾಗಿ ಏನ್ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತ ಚರ್ಚೆ ಮಾಡೋಣ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.